ನರಸಿಂಹ ಸಿಂಹ ಉಗ್ರ ನರಸಿಂಹ ಇವನು ಸಿಡಿದೆದ್ದರೆ ಉಗ್ರ ಕೆಳಗಿದವರ ಪಾಲಿಗೆ ನರಭದ್ರ. ಈ ನರಸಿಂಹನ ವಿರುದ್ಧ ಯಾರಾದ್ರೂ ಒಪ್ಪಿಸಿ ನಿಂತಲ್ಲಂದ್ರೆ ಕ್ಷಣಾರ್ಧದಲ್ಲಿ ಅವನ ಹಿಸ್ಟ್ರಿಯನ್ನೇ ಗಣನೆಗೆ ತೆಗೆದುಕೊಂಡು ಹುಡುಕಿ ನಾ ಮಾಡುವೆ ಆ ವಿಶ್ವಾಸ ದ್ರೋಹಿಗಳ ಸಂಹಾರ. ಈ ಮೂರ್ಖ ಜನರ ಮಧ್ಯೆ ನಾ ಮಾಡಿದ್ದೆ ಶಾಸನ, ಬರಲಿದ್ದೆ ಸಂವಿಧಾನ. ನಾನೀಡೋ ಜುಜುಬಿ ಭಿಕ್ಷೆಯಿಂದ ಮಹದಾನಿ ಎಂದು ಬಿಂಬಿಸಿ ಈ ನಿರ್ಗತ ಜನರ ಮುಖದ ಮೇಲೆ ಕೇಳಿದಷ್ಟು ಹಣವನ್ನು ಬಿಸಾಕೆ ನನಗೆ ಬೇಕಾದ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಅವರಿಂದ ಉದ್ದಂಡ ನಮಸ್ಕಾರ ಹಾಕಿಸಿಕೊಂಡು ಬೆರೀತಾ ಇರ್ಬೇಕಾದ್ರೆ ನನ್ನೊಡಲಿನ ಶತ್ರು ಅನುಷಾನ ನನಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂದ್ರೆ ನನ್ನ ಮಾತನ್ನು ಧಿಕ್ಕರಿಸಿದಕ್ಕೆ ಅಂದೇ ತೋರಿಸಿದೆ ಆ ಮುದಿಗೂಬಿಗಳಿಗೆ ಸ್ವರ್ಗದ ದಾರಿ. ಈ ವಿಚಾರನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗದಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಮುಂದೆನೂ ಕೂಡ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಅನುಷಾಳಿಗೆ ಸುಳ್ಳು ಮೆಸೇಜ್ ಅನ್ನು ಕೊಟ್ಟು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದೀನಿ. ನಮ್ಮವರು ಅವಳನ್ನ ಇಲ್ಲಿ ಎಳುತ್ತಿರ್ತಾರೆ. ಬಂದ ತಕ್ಷಣ ಈ ನರಸಿಂಹ ಅವಳ ಮೈ ಮೇಲೆಗೆರುವನು. ಶಮಾಶ್ ಅಂತೂ ನಿನ್ನ ನೀನು ಅಂದ್ಕೊಂಡ್ಬಿಟ್ಟಿದ್ದೆ. ಮರೆಯಲ್ಲಿ ನಿಂತು ನಿನ್ನ ಮಾತಿನ ಮರ್ಮವನ್ನ ಅರಿತ ಮೇಲೆ ಕನ್ಫರ್ಮ್ ಯು ಆರ್ ಮೈ ಬಿಸಿನೆಸ್ ಪಾರ್ಟ್ನರ್. ಹೌದು, ಅನುಷಾಳ ವಿಷಯದಲ್ಲಿ ನೀನ್ ಇಷ್ಟೆಲ್ಲ ಕೆಲಸ ಮಾಡಿ ಮುಂದೆ ನಾನ್ ಮಾಡ್ಬೇಕಾಗಿರೋ ಒಂದು ದೊಡ್ಡ ಕೆಲಸನ ನಿನಗರಿವಿಲ್ಲದಂತೆಯೇ ಕಡಿಮೆ ಮಾಡ್ಬಿಟ್ಟಿದೀಯ. ಅದಕ್ಕೆ ಹೇಳಿ ಬ್ರದರ್, ಮುಂದೇನಾಯ್ತು? ಅದಕ್ಕೆ ಹೇಳ್ತೀನಿ. ಅದ್ ನಾನಿವತ್ತು ಹೇಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಾವಿಬ್ರು ಸೇರಿ ಆ ರಾಮಾಪುರದ ರೈತ ರಾಮಣ್ಣನ ಜಮೀನನ್ನ ಖರೀದಿ ಮಾಡ್ಕೊಳ್ಳೋ ಬಗ್ಗೆ ಮಾತಾಡ್ಕೊಂಡಿದ್ವಲ್ಲ. ಅದೇನಾಯಿತು? ಆ ರಾಮಣ್ಣ ನಮ್ಗೆ ಜಮೀನನ್ನ ಕೊಡ್ಲಿಕ್ಕೆ ಒಪ್ಲಿಲ್ವೇ? ಯಾಕಪ್ಪಲ್ಲ? ಈ ಬಾಚ ಒಮ್ಮೆ ಕಂಡಿಟ್ರೆ ಮುಗೀತು. ಕೊಡೋದಿಲ್ಲ ಅನ್ನೋದಕ್ಕೆ ಅವನು ಯಾರು? ಅವನು ಕೊಡ್ಬೇಕು, ಅವನ ಅಪ್ಪನೂ ಕೊಡ್ಬೇಕು. ಬಟ್ ಮ್ಯಾಟ್ರ್ ಅದಲ್ಲ ನರಸಿಂಹ, ಇದು ಬೇರೆನೇ ಇದೆ. ಅದೇನಂದ್ರೆ ಪಾಪಿಗಳ ನನ್ನ ಕೈಲಿ ಕರ್ಕೊಂಡ್ ಬಂದ್ರಿ. ಯಾರ ನೀವೆಲ್ಲ? ಕೂಡೌನ್. ನಾವ್ ಯಾರು ಏನು ಅಂತ ತಿಳ್ಕೊಳ್ಳೋದಕ್ಕೆ ಮೇಡಮ್ಗೆ ತುಂಬಾ ಅರ್ಜೆಂಟ್ ಅನ್ಸುತ್ತೆ. ಸ್ವಲ್ಪ ಕೂಡೌನ್ ಆಗಿ ಮೇಡಮ್. ಇವತ್ತು ಈ ಊರಲ್ಲಿ ಚಾಲ್ತಿಯಲ್ಲಿರೋ ಹೆಸರು ಬಾದ್ಶಾ, ಭಗವಾನ್ ಬಾದ್ಶಾ. ಹಾಗೆ ನನ್ನ ನಾಮಧೇಯ ಕೂಡ ಹೇಳ್ಬೇಕಂದ್ರೆ ನಾನು ನರಸಿಂಹ, ಉಗ್ರ ನರಸಿಂಹ. ನಿಮ್ಮನ್ನ ಇಲ್ಲಿ ಎತ್ತಾಕೊಂಡು ಬಂದಿರೋ ವಿಷಯನೂ ಹೇಳ್ತೀವಿ. ನೋಡಿ,
ತಮ್ಮ ತಂದೆ ತಾಯಿಯರು ದೈವದಿಂದ್ರಾದ್ರು ಅಂತ ಕೇಳ್ಪಟ್ವಿ. ತುಂಬಾ ಬೇಜಾರಾಯ್ತು. ಅವರು ದೈವದಿಂದ್ರ ಆದ್ಮೇಲೆ ಆ ರಾಮಪುರದ ರಾಮಣ್ಣನ ಜಮೀನಿಗೆ ಹೊಂದಿಕೊಂಡಿರೋ 10 ಎಕರೆ ಜಮೀನು ತಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತಾನು ಕೇಳ್ಪಟ್ವಿ. ಹೌದಾ? ಹೌದು, ಅದಕ್ಕೇನೀಗ? ಅದಕ್ಕೆ ನಮ್ಮಲ್ಲಿರೋ ಒಂದು ಬಾಂಡ್ ಪೇಪರ್ಗೆ ನೀನು ಸೈನ್ ಮಾಡಿ ಕೊಟ್ರೆ ಸಾಕು, ನೀವು ಕೇಳಿದಷ್ಟು ಹಣ ಕೊಡ್ತೀವಿ. ಹಾಗೆ ಪೇಪರ್ಗೆ ಏನಾದ್ರೂ ಸಹಿ ಹಾಕಲ್ಲ ಅಂದ್ರೆ ನೀವು ಮನೆ ಸೇರಲ್ಲ, ಹುಷಾರ್. ಎಲ್ಲ ಅಂದ್ರ ಕೌರವರ ಕೈಯಿಂದ ಅಭಿಮನ್ಯು ಚಕ್ರವ್ಯೂಹದೊಳಗೆ ನುಗ್ಗಿ ಹೇಗೆ ಹತನಾದನು, ಅದೇ ರೀತಿ ಕೂಡ ನೀನು ನಮ್ಮ ಚಕ್ರವ್ಯೂಹದೊಳಗೆ ಸಿಲುಕಿ ನಮ್ಮ ಕಾಮದ ಕ್ರೌರ್ಯಕ್ಕೆ ಬಲಿಯಾಗಿ ಸತ್ತು ಸ್ಮಶಾನ ಸೇರ್ತೀಯ. ಹುಷಾರ್. ಮಚ್ಚ ಬಾಯ್ನ, ಇವತ್ತು ನೀವು ಹಾಕಿರುವ ಈ ಚಕ್ರವ್ಯೂಹದಲ್ಲಿ ನಾನು ಬದುಕ್ತೀನೋ ಅಥವಾ ಸ್ಮಶಾನ ಸೇರ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು, ನನ್ನ ಪ್ರಾಣ